Good morning. In this session, let us discuss the factors determining the capital structure. ಹೋದ್ ಸೆಷನ್ ಅಲ್ಲಿ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ನೋಡಿದ್ವಿ. ಹಾಗೆ ಕ್ಯಾಪಿಟಲ್ ಸ್ಟ್ರಕ್ಚರ್, ಫೈನಾನ್ಷಿಯಲ್ ಸ್ಟ್ರಕ್ಚರ್ ಮತ್ತೆ ಕ್ಯಾಪಿಟಲೈಸೇಷನ್ಗೆ ಏನ್ ಡಿಫ್ರೆನ್ಸ್ ಅನ್ನೋದನ್ನು ಕೂಡ ನೋಡಿದ್ವಿ. ಸೊ ಇವತ್ತಿನ ಸೆಷನ್ ಅಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ಡಿಸೈಡ್ ಮಾಡುವಾಗ ಯಾವ ಫ್ಯಾಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡಲಾಗತ್ತೆ ಅನ್ನೋದನ್ನ ನೋಡೋಣ. So coming to the various factors that determine the capital structure are like this. First one is financial leverage or trading on equity. So trading on equity here in simple language we mean that ಹೇಗೆ ಒಂದು ಕಾರಲ್ಲಿ ಲಿವರ್ ಕೊಟ್ಟಿರ್ತಾರೆ ಗೇರ್ ಅನ್ನ ಚೇಂಜ್ ಮಾಡೋದಕ್ಕೆ ಯಾವ ಕೆಲಸ ಅದು ಮಾಡತ್ತೆ ಅದೇ ಕೆಲಸ ಇಲ್ಲಿ ನಾವು ಡಿಬೆಂಚರ್ಸ್ ಅಥವಾ ಡೆಟ್ ಕ್ಯಾಪಿಟಲ್ಗೆ ಕೊಡ್ತೀವಿ. ಸೊ ಜಸ್ಟ್ ಲೈಕ್ ಅ ಲಿವರ್, ಸೊ ಡಿಪೆಂಡಿಂಗ್ ಅಪಾನ್ ದಿ ರೋಡ್ ಸ್ಮೂತ್ನೆಸ್ ಅಂಡ್ ದ ರೋಡ್ ಟು ಬಿ ಕವರ್ಡ್ ನಾವು ಗೇರ್ ಅನ್ನ ಚೇಂಜ್ ಹೇಗ್ ಮಾಡ್ತೀವಿ ಅದೇ ರೀತಿ ನಾವು ಇಲ್ಲಿ ಡೆಟ್ ಕ್ಯಾಪಿಟಲ್ ಅನ್ನ ಯೂಸ್ ಮಾಡಿಕೊಂಡು ಹೇಗೆ ಇದೆ ಸರ್ಕಮ್ಸ್ಟಾನ್ಸಸ್ ಅದರ ಬೇಸಿಸ್ ಮೇಲೆ ಎಷ್ಟು ಡೆಟ್ ಕ್ಯಾಪಿಟಲ್ ಅನ್ನ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಆ ಸ್ಮೂತ್ನೆಸ್ ಬರೋದಕ್ಕೆ ಇಲ್ಲಿ ಯೂಸ್ ಮಾಡ್ತೀವಿ. ಹಾಗಾಗಿ ನಾವು ಇದಕ್ಕೆ ಲಿವರೇಜ್ ಅಂತ ಕರಿತೀವಿ. ಇಟ್ ಈಸ್ ಡಿರೈವ್ಡ್ ಫ್ರಮ್ ದಿ ವರ್ಡ್ ಲಿವರ್. ಲಿವರ್ ಮೀನ್ಸ್ ದ ಗೇರ್ ಹ್ಯಾಂಡ್ ಏನ್ ಕೊಟ್ಟಿರ್ತಾರೆ ದಟ್ ಇಸ್ ಕಾಲ್ಡ್ ಆಸ್ ಲಿವರ್. ಓಕೆ, ಸೊ ಇಲ್ಲಿ ಇದು ಹೇಗೆ ಯೂಸ್ ಆಗತ್ತೆ? ಒಂದಿಷ್ಟು ಡೆಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಇತ್ತು ಅಂತ ಅಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ರಿಟರ್ನ್ಸ್ ಅನ್ನ ನಾವು ಜಾಸ್ತಿ ಮಾಡಬಹುದು. ಸೊ ಹಾಗಾಗಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ರಿಟರ್ನ್ಸ್ ನ ಜಾಸ್ತಿ ಮಾಡಬೇಕು ಅಂತಂದ್ರೆ ಒಂದಿಷ್ಟು ನಾವು ಡೆಟ್ ಕ್ಯಾಪಿಟಲ್ ಅನ್ನ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. So once we take this, include this debt capital, we will be having fixed financial liability. So yakantandre every interval you have to pay the fixed rate of interest. So ಹಾಗಾಗಿ ಇಲ್ಲಿ ನಮ್ಗೆ ಫಿಕ್ಸ್ಡ್ ಫೈನಾನ್ಷಿಯಲ್ ಚಾರ್ಜಸ್ ಗಳು ಬರ್ತಾ ಹೋಗುತ್ತೆ. So ಈ fixed financial charges you cannot change them. Whether the company is earning profit or is in loss, it has to pay. ಬಟ್ ಈ ಡೆಟ್ ಕ್ಯಾಪಿಟಲ್ ಇರೋದ್ರಿಂದ ಏನಾಗುತ್ತೆ, earnings of equity shareholders will increase. So here the capital structure will include debt capital if the management has an intention to increase or magnify the returns of the equity shareholders. ಈಕ್ವಿಟಿ ಶೇರ್ ಹೋಲ್ಡರ್ಸ್ ನ ರಿಟರ್ನ್ಸ್ ನ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶ ಮ್ಯಾನೇಜ್ಮೆಂಟ್ ಅವರಿಗೆ ಇತ್ತು ಅಂತಂದ್ರೆ ದೇ ವಿಲ್ ಇನ್ಕ್ಲೂಡ್ debt capital in the capital structure. If not, the company may not think of including the debt capital. Okay, so this is one of the factors that will be considered while designing the capital structure. The next one is business risk. So we know that risk is the part and parcel of every business. There is no business without risk. ಸೊ ಈಗ ರಿಸ್ಕ್ ಎಷ್ಟು ಜಾಸ್ತಿ ಇದೆ ಅದರ ಬೇಸಿಸ್ ಮೇಲೂ ಕೂಡ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಪೆಂಡ್ ಆಗುತ್ತೆ. ಸೊ ಇಫ್ ದ ರಿಸ್ಕ್ ಇಸ್ ವೆರಿ ಹೈ ದೆನ್ ವಿ ಮೇ ಥಿಂಕ್ ಆಫ್ ಇನ್ಕ್ಲೂಡಿಂಗ್ ಲೆಸ್ ಆರ್ ನೋ ಡೆಟ್ ಕ್ಯಾಪಿಟಲ್. ಯಾಕೆ ಅಂತಂದ್ರೆ ರಿಸ್ಕ್ ಜಾಸ್ತಿ ಇದ್ದಾಗ ಇಟ್ ಮೀನ್ಸ್ ದಟ್ ವಿ ಮೇ ಇನ್ಕರ್ ಲಾಸ್ ಇತ್ತು ಅಂತ ಅಂದ್ರೆ ಡೆಟ್ ಕ್ಯಾಪಿಟಲ್ ಆ ಟೈಮಿಗೆ ಇತ್ತು ಅಂತಂದ್ರೆ ಏನಾಗುತ್ತೆ, ನಮಗ್ ಲಾಸ್ ಆದ್ರೂ ಕೂಡ ನಾವು ಇಂಟ್ರೆಸ್ಟ್ ಅನ್ನ ಕಟ್ಟಬೇಕಾಗತ್ತೆ. So ಹಾಗಾಗಿ if the business is having high risk, then we depend more on owner's capital than on debt capital. So we have to consider the level of risk which is included in business. Then the next one is financial risk. So the financial risk here, why we are calling this as financial risk? Because it is including the financial charges. So financial charges ಅಂದಾಗ ಡೆಟ್ ಕ್ಯಾಪಿಟಲ್ ಬರುತ್ತೆ. So financial charges in the sense that the interest to be paid on debt capital. ನೀವು ಲೋನ್ ಅನ್ನ ತಗೊಂಡ್ರೆ, ಬಾರೋಡ್ ಕ್ಯಾಪಿಟಲ್ ತಗೊಂಡ್ರೆ, ಡೆಟ್ ಕ್ಯಾಪಿಟಲ್ ತಗೊಂಡ್ರೆ you have to pay that interest. So this will have a financial risk on the company. ಏನ್ financial risk ಅದು? ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ಈ ರಿಸ್ಕ್ ಅನ್ನ ಅಂದ್ರೆ ಈ ಪೇಮೆಂಟ್ ಅನ್ನ ಕಂಪನಿ ಮಾಡ್ಲೇಬೇಕು. So whether the company is able to take up this financial risk
that will decide the capital structure of the company. ಸೊ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ಈ ಪೇಮೆಂಟ್ ಅನ್ನ ಕಂಪನಿ ಮಾಡಬಹುದು, ದಿಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾನ್ ಬಿ ಪೇಡ್ ಅನ್ನೋದಿತ್ತು ಅಂತ ಅಂದ್ರೆ ದೆನ್ ದ ಬಿಸ್ನೆಸ್ ವಿಲ್ ಇನ್ಕ್ಲೂಡ್ debt capital in its capital structure. If not, it will depend on owner's capital. Then the next one here is growth and stability. Growth and stability, growth of the business and stability of earnings will decide the capital structure. Company, if the company has this scope of growth, so company grow ಆಗೋ ಸಾಧ್ಯತೆಗಳು ಇದೆ, ಸಿಚುವೇಶನ್ಸ್ ಗಳು ಇದೆ ಬರುತ್ತೆ ಮುಂದೆ ಬರುತ್ತೆ ಅಂದಾಗ, ಆಮೇಲೆ ಅರ್ನಿಂಗ್ಸ್ ಗಳು ಸ್ಟೇಬಲ್ ಆಗಿದ್ದಾಗ, ಸ್ಟೇಬಲ್ ಇನ್ ದ ಸೆನ್ಸ್ ಸ್ಥಿರತೆ, ಅರ್ನಿಂಗ್ಸ್ ಈ ಸಲ ತುಂಬಾ ಚೆನ್ನಾಗಾಗಿದೆ, ನೆಕ್ಸ್ಟ್ ಟೈಮ್ ಲಾಸ್ ಆಗೋದು, ಅದರ್ ನೆಕ್ಸ್ಟ್ ಟೈಮ್ ಮತ್ತೆ ಪ್ರಾಫಿಟ್ ಆಗೋದು, ಅಂದ್ರೆ ಒಂದು ಸ್ಟೆಬಿಲಿಟಿ ಅನ್ನೋದಿಲ್ಲ ಅರ್ನಿಂಗ್ಸ್ ಅಲ್ಲಿ. ಸೊ ಈ ರೀತಿ ಇದ್ದಾಗ ನಾವು ಡೆಟ್ ಕ್ಯಾಪಿಟಲ್ ನ ಇನ್ಕ್ಲೂಡ್ ಮಾಡೋದು ರಿಸ್ಕ್ ಆಗತ್ತೆ. ಎಲ್ಲಿ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ, ಎಲ್ಲಿ ಅರ್ನಿಂಗ್ಸ್ ಅಲ್ಲಿ ಸ್ಟೆಬಿಲಿಟಿ ಇರುತ್ತೆ, ಅಲ್ಲಿ ನಾವು ಡೆಟ್ ಕ್ಯಾಪಿಟಲ್ ಅನ್ನ ಇನ್ಕ್ಲೂಡ್ ಮಾಡಬಹುದು. ದ ಮೇನ್ ರೀಸನ್ ಇಲ್ಲಿ ಎಲ್ಲದಕ್ಕೂ ಏನು ಅಂತಂದ್ರೆ, ಡೆಟ್ ಕ್ಯಾಪಿಟಲ್ ಅಂತ ನಾವು ಅಂದಾಗ ಅದರ ಜೊತೆಗೆ ಇಂಟ್ರೆಸ್ಟ್ ಪೇಮೆಂಟ್ ಅನ್ನೋದು ಯಾವತ್ತೂ ಇರುತ್ತೆ. ಹಾಗಾಗಿ ನಾವು ಯಾವುದೇ ಫ್ಯಾಕ್ಟರ್ ಅನ್ನ ತಗೊಂಡಾಗ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. So if the company is having good growth prospects and stability in earnings, then the company can include debt capital in its capital structure. ಎಲ್ಲಿ earnings ಅಲ್ಲಿ stability ಅನ್ನೋದಿಲ್ಲ, growth chances are very less, ಅಲ್ಲಿ owners capital ಮೇಲೆ ಡಿಪೆಂಡ್ ಆಗೋದು ಜಾಸ್ತಿ. Okay, then the next factor here is cost of capital. So there are various sources of capital, we have seen them, we have studied them. Equity ಇದೆ, ಪ್ರಿಫರೆನ್ಸ್ ಇದೆ, ಡಿಬೆಂಚರ್ಸ್ ಇದೆ, ಲೋನ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. There are so many options which are available to the company to raise the long term funds. ಆದ್ರೆ ಯಾವ ಕ್ಯಾಪಿಟಲ್, ಯಾವ ಸೋರ್ಸ್ ಅನ್ನ ನಾವು ಆಪ್ಟ್ ಮಾಡ್ಕೋಬೇಕು ಅನ್ನುವಾಗ ಒನ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಿ ಹ್ಯಾವ್ ಟು ಕನ್ಸಿಡರ್ ಇಸ್ ದಿ ಕಾಸ್ಟ್ ಆಫ್ ದಟ್ ಕ್ಯಾಪಿಟಲ್. ಇಫ್ ಐ ವಾಂಟ್ ಟು ಗೋ ಟು ಡಿಬೆಂಚರ್ಸ್, ಡಿಬೆಂಚರ್ಸ್ ಅನ್ನ ನಾನು ಇನ್ಕ್ಲೂಡ್ ಮಾಡಬೇಕು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಅಂದಾಗ, ವಾಟ್ ಈಸ್ ಇಟ್ಸ್ ಕಾಸ್ಟ್, ದಟ್ ಹ್ಯಾಸ್ ಟು ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಸೊ ಪ್ರತಿಯೊಂದು ಸೋರ್ಸಿನ ಕಾಸ್ಟ್ ಏನು, ಕಾಸ್ಟ್ ಅಂತಂದ್ರೆ ಏನಿಲ್ಲಿ, ಈಗ ನಾನು ಡಿಬೆಂಚರ್ಸ್ ಅನ್ನ ಇನ್ಕ್ಲೂಡ್ ಮಾಡಬೇಕು ಅಂತಂದ್ರೆ ಅದ್ರ ಕಾಸ್ಟ್ ಎಷ್ಟು, ಅದ್ರ ಕಾಸ್ಟ್ ಅಂತಂದ್ರೆ ನಾನು ಅವ್ರಿಗೆ ರಿಟರ್ನ್ಸ್ ಎಷ್ಟು ಕೊಡಬೇಕು. ಈಕ್ವಿಟಿ ಇಫ್ ಐ ವಾಂಟ್ ಟು ಇನ್ಕ್ಲೂಡ್, ವಾಟ್ ಆರ್ ದೇರ್ ಎಕ್ಸ್ಪೆಕ್ಟೇಷನ್ಸ್, ಅಂದ್ರೆ ಡಿವಿಡೆಂಡ್ ಏನ್ ಪೇ ಮಾಡ್ತಾ ಇದೀವಿ, ರೇಟ್ ಆಫ್ ಡಿವಿಡೆಂಡ್, ದಟ್ ಹ್ಯಾಸ್ ಟು ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. So loan, if I take loan from banks, then what is the interest that has to be paid? If I take a loan from other financial institution, what is the interest that I have to pay? So ಈ ರೀತಿ ಪ್ರತಿಯೊಂದು ಸೋರ್ಸಿನ ಕಾಸ್ಟ್ ಅನ್ನ, ಅಂದ್ರೆ ಅಲ್ಲಿ ಪೇಮೆಂಟ್ ನಾವೇನ್ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತೀವಿ ಅಥವಾ ಡಿವಿಡೆಂಡ್ ಪೇಮೆಂಟ್ ಮಾಡ್ತೀವಿ, ಅದರದ್ದು ರೇಟ್ ಅನ್ನ ನಾವು ಕಂಪೇರ್ ಮಾಡ್ಬೇಕಾಗತ್ತೆ. ಬಿಕಾಸ್ ವಿ ವಾಂಟ್ ಕ್ಯಾಪಿಟಲ್ ಬಟ್ ಅಟ್ ಅ ಲೋ ಕಾಸ್ಟ್. ಸೊ ಯಾವ ಸೋರ್ಸ್ ಅನ್ನ ನಾವು ಇನ್ಕ್ಲೂಡ್ ಮಾಡಬೇಕು ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ, ಯಾವ ಸೋರ್ಸ್ ಲಾಂಗ್ ಟರ್ಮ್ ಸೋರ್ಸಸ್ ಗಳು ಬರಬೇಕು ಅನ್ನುವಾಗ, ಸೆಕ್ಯೂರಿಟೀಸ್ ಗಳು ಬರಬೇಕು ಅನ್ನುವಾಗ, ವಿ ಡಿಸೈಡ್ ಇಟ್ ಆನ್ ದ ಬೇಸಿಸ್ ಆಫ್ ಕಾಸ್ಟ್ ಆಲ್ಸೋ. ಸೊ ಕಾಸ್ಟ್ ಅನ್ನು ಕೂಡ ನಾವು ಗಮನದಲ್ಲಿ ಇಲ್ಲಿ ಇಟ್ಕೋಬೇಕು. ದೆನ್ ದ ನೆಕ್ಸ್ಟ್ ಒನ್ ಇಸ್ ಕಂಟ್ರೋಲ್. ಸೊ ಕಂಪನಿ ಅಂತ ಹೇಳುವಾಗ ಇಟ್ ಈಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಇಟ್ಸ್ ಕಂಪನಿ ಸ್ಟ್ರಕ್ಚರ್ ಇಸ್ ಡಿವೈಡೆಡ್ ಇಂಟು ಟೂ, like ownership and management. Ownership ಅಂದಾಗ, owners ಅಂದಾಗ it is the equity shareholders. Management ಅಂದಾಗ it is the board of directors. Okay, now control ಅಂತ ಹೇಳುವಾಗ it is in the hands of the owners. Okay, ಈಗ ಓನರ್ಸ್ ಗಳು ಯಾರು, ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗಳು ಎಷ್ಟು ಜನ ಇದ್ದಾರೆ, they are spread across the country, they are even outside the country, because anybody can become the shareholder of the company. Okay, they are spread across the world. So ಹಾಗಿದ್ದಾಗ ಈಗ suppose there is a company and there are 10,000 equity shareholders. Okay, so ಈಗ 10,000 equity shareholders ಅಂದಾಗ ಕಂಪನಿ ಕಂಟ್ರೋಲ್ ಏನಿದೆ ಅದು 10,000 equity shareholders ಕಡೆ ಇದೆ. ಈಗ ನಮ್ಗೆ ಕ್ಯಾಪಿಟಲ್ ಬೇಕಾಗಿದೆ. ಸೊ ಕ್ಯಾಪಿಟಲ್ ಬೇಕು ಅಂದಾಗ ಈಗ ನಾವು ಆಪ್ಷನ್ಸ್ ಗಳನ್ನ ನೋಡ್ತೀವಿ, ಡೆಟ್ ಕ್ಯಾಪಿಟಲ್ ತಗೊಳ್ಳೋದು ಅಥವಾ ಓನರ್ಸ್ ಕ್ಯಾಪಿಟಲ್. ಓನರ್ಸ್ ಕ್ಯಾಪಿಟಲ್ ಅಂತಂದ್ರೆ ಈಕ್ವಿಟಿ ಶೇರ್ಸ್ ನ ನಾವು ಇಶ್ಯೂ ಮಾಡಬೇಕು. ಸಪೋಸ್ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ವಿ ಅಂದ್ರೆ, ಹೊಸದಾಗಿ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದಾಗ
ಏನಾಗತ್ತೆ ಈಗ 10,000 ಈಕ್ವಿಟಿ ಶೇರ್ಸ್ ಇದ್ದವರು ಸಪೋಸ್ ಇನ್ನೂ 5,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬಂದ್ರು ಅಂದ್ರೆ ಟೋಟಲ್ ನೌ ದೇರ್ ಆರ್ 15,000 ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇಲ್ಲಿ ಕಂಟ್ರೋಲ್ ಏನಾಯ್ತು, ಕಂಪನಿ ಕಂಟ್ರೋಲ್ 10,000 ಈಕ್ವಿಟಿ ಶೇರ್ಸ್ ಹತ್ರ ಏನಿತ್ತು ಈಗ ಅದು 15,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕಡೆ ಹೋಯ್ತು. ಅಂದ್ರೆ ಕಂಟ್ರೋಲ್ ಜಾಸ್ತಿ ಆಯ್ತು ಕಮ್ಮಿ ಆಯ್ತು? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕಡೆ ಏನಾಗ್ತಾ ಇದೆ, ಕಂಟ್ರೋಲ್ ಈಸ್ ಗೆಟಿಂಗ್ ಡೈಲ್ಯೂಟೆಡ್. ಓಕೆ, ಕಂಟ್ರೋಲ್ ಹೋಗ್ತಾ ಇದೆ ಅಂಡ್ ದೇ ವಿಲ್ ಇಂಟರ್ಫಿಯರ್. ಓಕೆ, ಸೊ ಈಗ ಜಾಸ್ತಿ ನೀವು ಕಂಟ್ರೋಲ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಟ್ರಿ ಅಂತಂಗಾಯ್ತು. ಅದೇ ನೀವೇನಾದ್ರೂ ಡೆಟ್ ಕ್ಯಾಪಿಟಲ್ ನ ಇಶ್ಯೂ ಮಾಡಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ನಂಬರ್ ಅಷ್ಟಕ್ಕೆ ಉಳಿಯುತ್ತೆ 10,000. ಯಾಕೆ ಅಂತಂದ್ರೆ ನೀವು ಡೆಟ್ ಕ್ಯಾಪಿಟಲ್ ತಗೊಂಡಾಗ ಅವರು ಕಂಪನಿ ಮ್ಯಾಟರ್ಸ್ ಅಲ್ಲಿ ಇಂಟರ್ಫಿಯರ್ ಆಗಲ್ಲ. ಸೊ ಕಂಟ್ರೋಲ್ ವಿಲ್ ನಾಟ್ ಬಿ ಪಾಸಿಂಗ್ ಆನ್ ಟು ದಿ ಲೋನ್ ಪ್ರೊವೈಡರ್. ಸೊ ಇಟ್ ಮೇ ಬಿ ಡಿಬೆಂಚರ್ ಹೋಲ್ಡರ್ಸ್. ಓಕೆ, ಅವ್ರ ಕೈಯಲ್ಲಿ ಕಂಟ್ರೋಲ್ ಹೋಗಲ್ಲ ಬಿಕಾಸ್ ದೇ ಆರ್ ನಾಟ್ ದಿ ಓನರ್ಸ್. ಅವ್ರ ಬರೀ ಇಂಟ್ರೆಸ್ಟ್ ಅಮೌಂಟ್ ಅವ್ರಿಗೆ ಕೊಡ್ತಾ ಹೋದ್ರೆ ಮುಗೀತು. ಸೊ ದೇ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದಿ ಮ್ಯಾಟರ್ಸ್. ನಾವ್ ಈ ಪಾಯಿಂಟ್ ಮೇಲೆ ನಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಈಕ್ವಿಟಿ ಇನ್ಕ್ಲೂಡ್ ಮಾಡಬೇಕು, ಡೆಟ್ ಕ್ಯಾಪಿಟಲ್ ಇನ್ಕ್ಲೂಡ್ ಮಾಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಇಫ್ ಯು ವಾಂಟ್ ಯುವರ್ ಕಂಟ್ರೋಲ್, ದ ಕಂಪನೀಸ್ ಕಂಟ್ರೋಲ್ ಟು ಬಿ resting more in the owners, then you will be issuing more equity shareholders. ಇಲ್ಲ ಕಂಪನಿ ಕಂಟ್ರೋಲ್ ಹೋಗೋದು ಬೇಡ ಅಂತ ಅನ್ನೋದಿತ್ತು ಅಂತಂದ್ರೆ, ಇನ್ನು ಜಾಸ್ತಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬರೋದು ಬೇಡ ಅನ್ನೋದಿದ್ರೆ ಯು ವಿಲ್ ಇನ್ಕ್ಲೂಡ್ ಡೆಟ್ ಕ್ಯಾಪಿಟಲ್. ಓಕೆ, ಸೊ ಡೆಟ್ ಕ್ಯಾಪಿಟಲ್ ಅಲ್ಲಿ ಕಂಟ್ರೋಲ್ ಹೋಗಲ್ಲ, ಯಾಕಂದ್ರೆ ಅವ್ರು ಬರೀ ಇಂಟ್ರೆಸ್ಟ್ ಕೊಟ್ರೆ ಮುಗೀತು. ದೇ ಆರ್ ಜಸ್ಟ್ ಲೈಕ್ ಕ್ರೆಡಿಟರ್ಸ್. ಓಕೆ, ಅವ್ರು ಕೊಡೋ ದುಡ್ಡು ಅವ್ರು ಕೊಟ್ಟು ಬಿಟ್ರೆ ಮುಗಿದೋಯ್ತು. ದೇ ವಿಲ್ ನಾಟ್ ಇಂಟರ್ಫಿಯರ್. ಬಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ನಾಟ್ ಲೈಕ್ ದಟ್. ದೇ ಆರ್ ಓನರ್ಸ್. So you have to take permission in the annual general meeting for whatever you are going to decide. So ಹಾಗಾಗಿ ಇಲ್ಲಿ ನೀವು ಈಕ್ವಿಟಿ ಶೇರ್ಸ್ ನ ಜಾಸ್ತಿ ಇಶ್ಯೂ ಮಾಡಿದ್ರೆ ಕಂಟ್ರೋಲ್ ವಿಲ್ ಬಿ ಗೋಯಿಂಗ್ ಮೋರ್ ಇನ್ ದಿ ಹ್ಯಾಂಡ್ಸ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ನೌ ದಿ ಕಂಪನಿ ಹ್ಯಾಸ್ ಟು ಡಿಸೈಡ್ ಕಂಟ್ರೋಲ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕಡೆ ಹೋಗ್ಬೇಕು ಅಥವಾ ನಮ್ಮ ಹತ್ರನೇ ಉಳಿಬೇಕು, ಅಥವಾ ಅಂದ್ರೆ ಇಟ್ ಶುಡ್ ನಾಟ್ ಪಾಸ್ ಆನ್ ಅಂತ ಇದ್ದಾಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅನ್ನ ನೀವು ಕಂಟ್ರೋಲ್ ಕೊಡಕ್ ರೆಡಿ ಇದ್ರೆ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತೀರಿ. ಕಂಟ್ರೋಲ್ ಕೊಡಕ್ ರೆಡಿ ಇಲ್ಲ ಅಂತಂದ್ರೆ ದೆನ್ ಯು ವಿಲ್ ಆಪ್ಟ್ ಡೆಟ್ ಕ್ಯಾಪಿಟಲ್. Then next is cash flows. Cash flows is again very important, which decides the capital structure. Cash flow ಯಾಕೆ ಬೇಕು ಅಂತಂದ್ರೆ that is earnings. Cash flows, outflows, inflows. So we are worried more about the inflows. ಯಾಕಂತಂದ್ರೆ ಕ್ಯಾಶ್ ಎಷ್ಟು ಜನರೇಟ್ ಆಗ್ತಾ ಇದೆ, ಅರ್ನಿಂಗ್ಸ್ ಎಷ್ಟು ಜನರೇಟ್ ಆಗ್ತಾ ಇದೆ, ಅದರ ಬೇಸಿಸ್ ಮೇಲೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸೈಡ್ ಆಗುತ್ತೆ. ಕ್ಯಾಶ್ ಫ್ಲೋಸ್ ಜಾಸ್ತಿ ಇತ್ತು ಅಂತಂದ್ರೆ ಯು ವಿಲ್ ಬಿ ಏಬಲ್ ಟು ಮೀಟ್ ದಿ ಫೈನಾನ್ಷಿಯಲ್ ಚಾರ್ಜಸ್, ಫಿಕ್ಸ್ಡ್ ಫೈನಾನ್ಷಿಯಲ್ ಚಾರ್ಜಸ್ ಅಂದ್ರೆ ಇಂಟ್ರೆಸ್ಟ್ ಪೇಮೆಂಟ್ ಅವೆಲ್ಲ. ಸೊ ಕ್ಯಾಶ್ ಫ್ಲೋಸ್ ರೆಗ್ಯುಲರ್ ಇತ್ತು, ಸ್ಟೇಬಲ್ ಇತ್ತು ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ debt capital. If the cash flows are not stable, not regular, then you have to opt for equity share capital or ownership capital. Then the nature of industry also decides the capital structure. So the industry nature ಏನಿದೆ, so that will decide manufacturing ಇದೆಯೋ trading ಇದೆಯೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. So if it is more of manufacturing, so manufacturing ಅಂತ ಅಂದಾಗ ನಮ್ಗೆ ಏನಾಗುತ್ತೆ ಇಲ್ಲಿ, manufacturing needs a lot of investments in assets. Okay, long term assets. Long term assets andaga we have to depend upon long term loans. So long term sources. So long term sources alli again we see whether it is debt capital or it is equity. So illi ಈಕ್ವಿಟಿ ಕ್ಯಾಪಿಟಲ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನ ನಾವು ಕಂಪನಿ ಲಿಕ್ವಿಡೇಟ್ ಆಗುವಾಗ, ವೈಂಡ್ ಅಪ್ ಆಗುವಾಗ ರಿಟರ್ನ್ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ಟಿಲ್ ದಿ ಲೈಫ್ ಟೈಮ್ ಆಫ್ ದಿ ಕಂಪನಿ ದೇರ್ ಇಸ್ ನೋ ನೀಡ್ ಟು ಪೇ ಬ್ಯಾಕ್ ದಿ ಈಕ್ವಿಟಿ ಶೇರ್. ಸೊ ಹಾಗಾಗಿ ವೇರ್ ಯು ಹ್ಯಾವ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇನ್ ಅಸೆಟ್ಸ್, ಆವಾಗ ನೀವು ಈಕ್ವಿಟಿ ಮೇಲೆ ಡಿಪೆಂಡ್ ಆಗೋದು ಅಥವಾ ಓನರ್ಶಿಪ್ ಕ್ಯಾಪಿಟಲ್ ಮೇಲೆ ಡಿಪೆಂಡ್ ಆಗೋದು ಜಾಸ್ತಿ ಇರುತ್ತೆ. ಇಫ್ ಇಟ್ ಈಸ್ ಆಫ್ ಟ್ರೇಡಿಂಗ್ ನೇಚರ್, then you can depend upon the debt capital. And the next one is size of the company. So company financial requirements other size ಮೇಲೆ ಹೋಗುತ್ತೆ. If the size of the company is big, then there is huge requirement of capital, long term capital. If the size of the company is small, then you require less capital. So ಈಗ ಇದರ ಬೇಸಿಸ್ ಮೇಲೂ ಕೂಡ ನಾವು ಯಾವ ಸೋರ್ಸ್ ಅನ್ನ ಇನ್ಕ್ಲೂಡ್ ಮಾಡಬೇಕು, ಯಾವ
ಲಾಂಗ್ ಟರ್ಮ್ ಸೆಕ್ಯೂರಿಟಿನ ಇನ್ಕ್ಲೂಡ್ ಮಾಡಬೇಕು ಅನ್ನೋದು ಡಿಪೆಂಡ್ ಆಗತ್ತೆ. ಸೊ ಇಫ್ ದಿ ಸೈಜ್ ಆಫ್ ದಿ ಕಂಪನಿ ಇಸ್ ಬಿಗ್, then it means that it can generate huge cash flows. ಫೈನಾನ್ಷಿಯಲ್ ರಿಸ್ಕ್ ಅಥವಾ ಬಿಸ್ನೆಸ್ ರಿಸ್ಕ್ ತಗೊಳ್ಳೋ ಅದಕ್ಕೆ ಕ್ಷಮತೆ ಇರುತ್ತೆ, ಸ್ಟೆಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಅದು ಡೆಟ್ ಕ್ಯಾಪಿಟಲ್ ಅನ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ಅದೇ ಸೈಜ್ ಆಫ್ ದಿ ಕಂಪನಿ ಚಿಕ್ಕದಿದ್ದಾಗ ಆವಾಗ ಅದು ಓನರ್ಶಿಪ್ ಕ್ಯಾಪಿಟಲ್ ಮೇಲೆ ಡಿಪೆಂಡ್ ಆಗೋದು ಒಳ್ಳೆಯದು. ದೆನ್ ನೆಕ್ಸ್ಟ್ ಇಸ್ ಇನ್ವೆಸ್ಟರ್ಸ್ ರಿಕ್ವೈರ್ಮೆಂಟ್ಸ್. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ವೆಸ್ಟರ್ಸ್ ನಿಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಿರೋ ರಿಕ್ವೈರ್ಮೆಂಟ್ಸ್ ಏನಿದೆ. So what are the requirements of the equity shareholders? Equity shareholders are investing in your company. What are their expectations? What are their requirements? Adanna ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. Then what are the requirements of the ಡಿಬೆಂಚರ್ ಹೋಲ್ಡರ್ಸ್, ಲೋನ್ ಪ್ರೊವೈಡರ್ಸ್, ಎಲ್ಲರದು ರಿಕ್ವೈರ್ಮೆಂಟ್ಸ್ ಅನ್ನ ನೀವು ಕಂಪೇರ್ ಮಾಡಿ ನೋಡ್ಬೇಕಾಗತ್ತೆ. ವೆನ್ ವಿ ಸೇ ಇನ್ವೆಸ್ಟರ್ಸ್, ಇಟ್ ಈಸ್ ಯೂಶಲಿ ದಿ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ, ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ. ಸಿ, ದೇ ಆರ್ ದಿ ಓನರ್ಸ್. ಓನರ್ಸ್ ಅಂದಾಗ ದೇ ಆರ್ ಟೇಕಿಂಗ್ ಹ್ಯೂಜ್ ರಿಸ್ಕ್. ವಾಟ್ ಇಸ್ ದಟ್ ರಿಸ್ಕ್? ಕಂಪನಿ ವೈಂಡ್ ಅಪ್ ಆಗೋವರೆಗೂ ನೀವು ಅವರಿಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಅವ್ರ ಕ್ಯಾಪಿಟಲ್ ಅನ್ನ ರಿಟರ್ನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು. ಸೆಕೆಂಡ್, ಡಿವಿಡೆಂಡ್ ಕೂಡ ಪೇಮೆಂಟ್ ಏನ್ ಮಾಡ್ತಾರೆ ಅದು ಕೂಡ ಫಿಕ್ಸ್ಡ್ ಇರಲ್ಲ. ಪ್ರಾಫಿಟ್ ಸಫಿಶಿಯಂಟ್ ಇದ್ದಾಗ ಡಿವಿಡೆಂಡ್ ಡಿಕ್ಲೇರ್ ಆಗತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಆಮೇಲೆ ಡಿವಿಡೆಂಡ್ ಇಷ್ಟೇ ಪರ್ಸೆಂಟೇಜ್ ಕೊಡಬೇಕು ಅನ್ನೋದು ಫಿಕ್ಸ್ ಇಲ್ಲ. ಸೊ ಹಾಗಾಗಿ ದೇ ಆರ್ ಟೇಕಿಂಗ್ ಹ್ಯೂಜ್ ರಿಸ್ಕ್. ಸೊ ಆ ರಿಸ್ಕ್ ತಗೊಂತಾ ಇದ್ದಾರೆ ಅಂದ್ಮೇಲೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಅದರ ಲೆವೆಲ್ಲೇ ಇರುತ್ತೆ. ಸೊ ವಾಟ್ ಆರ್ ದೇರ್ ರಿಕ್ವೈರ್ಮೆಂಟ್ಸ್, ವಾಟ್ ಆರ್ ದೇರ್ ಎಕ್ಸ್ಪೆಕ್ಟೇಷನ್ಸ್, ದಟ್ ಹ್ಯಾಸ್ ಟು ಬಿ ಟೇಕನ್. ಆ ಎಕ್ಸ್ಪೆಕ್ಟೇಷನ್ಸ್ ಕಂಪನಿ ನೋಡ್ಕೊಳಕ್ಕೆ ಸಾಧ್ಯ ಆದ್ರೆ ಯು ಹ್ಯಾವ್ ಟು ಇನ್ಕ್ಲೂಡ್ ಈಕ್ವಿಟಿ, ಮೋರ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಇಲ್ಲ ಅಂದಾಗ ಯು ಹ್ಯಾವ್ ಟು ಡಿಪೆಂಡ್ ಅಪಾನ್ ಡೆಟ್ ಕ್ಯಾಪಿಟಲ್. ದೆನ್ ನೆಕ್ಸ್ಟ್ ಇಸ್ ಅಸೆಟ್ ಸ್ಟ್ರಕ್ಚರ್. ಸೊ ವಾಟ್ ಈಸ್ ದಿ ಅಸೆಟ್ ಸ್ಟ್ರಕ್ಚರ್ ಆಫ್ ದಿ ಕಂಪನಿ? ಅಸೆಟ್ಸ್ ಅಲ್ಲಿ ಏನೇನ್ ಇನ್ಕ್ಲೂಡ್ ಇದೆ ಅದನ್ನ ನೋಡ್ಬೇಕಾಗತ್ತೆ. ಸಿ, ವೆನ್ ಯು want the assets, when you require assets for running your company, there are options. ನೀವು ಪರ್ಚೇಸ್ ಮಾಡಬಹುದು ಅಸೆಟ್ ಅನ್ನ, ಲೀಸ್ ಮೇಲೆ ತಗೋಬಹುದು. ಸೊ ಲೀಸ್ ಮೇಲೆ ತಗೊಂಡ್ರೆ ಯು ಹ್ಯಾವ್ ಟು ಪೇ ಹೈಯರ್ ಚಾರ್ಜಸ್ ಅಥವಾ ಲೀಸ್ ರೆಂಟ್ ಅನ್ನ ಕೊಡುತ್ತಾ ಹೋಗ್ಬೇಕಾಗತ್ತೆ. ಹಾಗಾಗಿ ಅದೇ ನೀವು ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಯು ರಿಕ್ವೈರ್ ಫಂಡ್ಸ್, ಆ ಫಂಡ್ಸ್ ಗೆ ನೀವು ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಸೊ ವಾಟ್ ಈಸ್ ಯೋರ್ ಅಸೆಟ್ ಸ್ಟ್ರಕ್ಚರ್? ದಟ್ ಹ್ಯಾಸ್ ಟು ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. So whether you are going for purchase or whether you are going to rent it, take it on hire or take it on lease. So this will decide the capital structure. ನೀವು ಪರ್ಚೇಸ್ ಮಾಡ್ತಾ ಇದ್ದಾಗ ಆವಾಗ you have to arrange the funds, whether to go for debt capital or depend on the ownership capital. See, ಈಗ asset, if the asset is a long term asset, fixed assets which is having good economic life, then you have to decide upon the debt capital or ownership capital. Ownership capital, we know it need not be returned till the life of the company, but debt capital you have to pay interest, you have to return it after the fixed period of time. So asset ಇಂದ ಅಷ್ಟು ಅಮೌಂಟ್ ಜನರೇಟ್ ಆಗತ್ತಾ, ಇಂಟ್ರೆಸ್ಟ್ ಪೇ ಮಾಡುವಷ್ಟು ಅರ್ನಿಂಗ್ಸ್ ಅಥವಾ ಕ್ಯಾಶ್ ಫ್ಲೋಸ್ ಅಲ್ಲಿ ಜನರೇಟ್ ಆಗತ್ತಾ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸೊ ಇಫ್ ಎಸ್, ದೆನ್ ಯು ಕ್ಯಾನ್ ಗೋ ಫಾರ್ ಡೆಟ್ ಕ್ಯಾಪಿಟಲ್. ಇಫ್ ನೋ, ಯು ಹ್ಯಾವ್ ಟು ಗೋ ಫಾರ್ ಈಕ್ವಿಟಿ ಕ್ಯಾಪಿಟಲ್. ದೆನ್ ನೆಕ್ಸ್ಟ್ ಇಸ್ ಲೀಗಲ್ ರಿಕ್ವೈರ್ಮೆಂಟ್ಸ್. ಸೊ ಡೆಟ್ ಕ್ಯಾಪಿಟಲ್ ಹ್ಯಾಸ್ ಇಟ್ಸ್ ಓನ್ ಲೀಗಲ್ ರಿಕ್ವೈರ್ಮೆಂಟ್ಸ್ ಅಂಡ್ ಈಕ್ವಿಟಿ ಕ್ಯಾಪಿಟಲ್ ಹ್ಯಾಸ್ ಇಟ್ಸ್ ಓನ್ ಲೀಗಲ್ ರಿಕ್ವೈರ್ಮೆಂಟ್ಸ್. ಸೊ ಓನರ್ಶಿಪ್ ಕ್ಯಾಪಿಟಲ್, ಡೆಟ್ ಕ್ಯಾಪಿಟಲ್, ಲೀಗಲ್ ರಿಕ್ವೈರ್ಮೆಂಟ್ಸ್ ಅನ್ನ ನೋಡ್ಬೇಕಾಗತ್ತೆ. ಸೊ ದೇರ್ ಆರ್ ಗೈಡ್ಲೈನ್ಸ್ ಫ್ರಮ್ ಸೆಬಿ. So you have to decide upon this matter also. So legal matters, complications ಗಳು ತುಂಬಾ ಇದ್ದಾಗ, ಫುಲ್ಫಿಲ್ ಮಾಡುವಂತ ಕಂಡೀಷನ್ಸ್ ಗಳು ತುಂಬಾ ಇದ್ದಾಗ you have to opt for other sources. ಯಾಕಂತಂದ್ರೆ too many legal requirements will complicate the work. ಸೊ ಹಾಗಾಗಿ ಇನ್ ಟೈಮ್ ನಿಮ್ಗೆ ಫಂಡ್ಸ್ ಜನರೇಟ್ ಮಾಡೋಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಲೀಗಲ್ ರಿಕ್ವೈರ್ಮೆಂಟ್, ಪ್ರತಿ ಒಂದು ಸೋರ್ಸ್ ನ ಲೀಗಲ್ ರಿಕ್ವೈರ್ಮೆಂಟ್ಸ್ ಅನ್ನ ನೋಡಿ ನಾವು ಹೇಗೆ ಈಗ ಕಾಸ್ಟ್ ಅನ್ನ ಕಂಪೇರ್ ಮಾಡ್ತೀವಿ, ಅದೇ ರೀತಿ ಲೀಗಲ್ ರಿಕ್ವೈರ್ಮೆಂಟ್ಸ್ ಅನ್ನು ಕೂಡ ನೋಡಿ ವಿ ಹ್ಯಾವ್ ಟು ಇನ್ಕ್ಲೂಡ್ ದೆಮ್ ಇನ್ ಅವರ್ ಕ್ಯಾಪಿಟಲ್ ಸ್ಟ್ರಕ್ಚರ್. ದೆನ್ ಕಾಸ್ಟ್ ಆಫ್ ಫ್ಲೋಟೇಷನ್, ದಟ್ ಈಸ್ ಇಶ್ಯೂ. ಸೊ ಈಗ ಡಿಬೆಂಚರ್ಸ್ ಇಶ್ಯೂ ಮಾಡುವಾಗ ಡೆಟ್ ಕ್ಯಾಪಿಟಲ್ ಮೇಜರ್ ಒನ್ ಇಸ್ ಡಿಬೆಂಚರ್ಸ್.
ಸೊ ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡುವಾಗ ವಾಟ್ ಆರ್ ದಿ ಎಕ್ಸ್ಪೆನ್ಸಸ್ ದಟ್ ವಿಲ್ ಕಾಸ್ಟ್ ಯು. ಸೊ ದಟ್ ಈಸ್ ಕಾಲ್ಡ್ ಅಸ್ ಕಾಸ್ಟ್ ಆಫ್ ಫ್ಲೋಟೇಷನ್. ಅದೇ ರೀತಿ ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕು ಅಂತಂದ್ರೆ ವಾಟ್ ಈಸ್ ದಿ ಕಾಸ್ಟ್. ಸೊ ದೀಸ್ ಟೂ ಥಿಂಗ್ಸ್ ಹ್ಯಾವ್ ಟು ಬಿ ಕಂಪೇರ್ಡ್. ಸೊ ಇಶ್ಯೂ ಮಾಡೋದಕ್ಕೂ ಕೂಡ ಕೆಲವೊಂದು ಚಾರ್ಜಸ್ ಗಳು ಆಗತ್ತೆ. ಸೊ ಆ ಕಾಸ್ಟ್ ಅನ್ನು ಕೂಡ ನಾವು ಕಂಪೇರ್ ಮಾಡ್ಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಕಾಸ್ಟ್ ಆಫ್ ಫ್ಲೋಟೇಷನ್. ಓಕೆ, ಸೊ ಡಿಬೆಂಚರ್ಸ್ ಇಶ್ಯೂ ಮಾಡುವಾಗ ಈ ಕಾಸ್ಟ್ ಎಷ್ಟಿರುತ್ತೆ, ಈ ಈಕ್ವಿಟಿ ನಾನು ಇಶ್ಯೂ ಮಾಡಿದ್ರೆ ಈ ಕಾಸ್ಟ್ ಎಷ್ಟಿರುತ್ತೆ ಅನ್ನೋದನ್ನ ನೋಡಿ ವಿ ಹ್ಯಾವ್ ಟು ಡಿಸೈಡ್ ಅಪಾನ್. The next is period of finance. Yes, this is again very important point here. ನಮ್ಗೆ ಫಂಡ್ಸ್ ಎಷ್ಟು ಪೀರಿಯಡ್ ವರೆಗೂ ಬೇಕಾಗಿದೆ. So if it is for a fixed period, it is for a short period, then you can depend upon the loans, that is debt capital. If it is long term, ತುಂಬಾ ಕಾಲದವರೆಗೂ ಆ ಫಂಡ್ ಬೇಕಾಗತ್ತೆ, ಹಿಂದೆ ರಿಟರ್ನ್ ಮಾಡೋದಕ್ಕೆ ಆಗೋದಿಲ್ಲ ಅಂದಾಗ ಇಟ್ ಇಸ್ ಗುಡ್ ಟು ಗೋ ಫಾರ್ ಓನರ್ಶಿಪ್ ಕ್ಯಾಪಿಟಲ್. ಓಕೆ, ಸೊ ಡಿಬೆಂಚರ್ಸ್ ಅಂದಾಗ ಇಟ್ ಹ್ಯಾಸ್ ಟು ಬಿ ರಿಡೀಮ್ಡ್. ಒಂದು ಪೀರಿಯಡ್ ಇರುತ್ತೆ, ಆ ಪೀರಿಯಡ್ ಆದ ತಕ್ಷಣ ಯು ಹ್ಯಾವ್ ಟು ಪೇ ಬ್ಯಾಕ್ ದಟ್ ಅಮೌಂಟ್. ಸೊ ಪ್ರಿಫರೆನ್ಸ್ ಶೇರ್ ಇರ್ಲಿ, ಡಿಬೆಂಚರ್ಸ್ ಇರ್ಲಿ, ಲೋನ್ ಇರ್ಲಿ, ನೀವು ಎವ್ರಿ ಫಿಕ್ಸ್ಡ್ ಇಂಟರ್ವಲ್ ಅಲ್ಲಿ ನೀವು ಇಂಟ್ರೆಸ್ಟ್ ಕೊಡೋದಷ್ಟೇ ಅಲ್ಲ, ಆ ಒಂದೊಂದು ಪೀರಿಯಡ್ಗೆ ಸ್ಯಾಂಕ್ಷನ್ ಆಗಿರತ್ತದು. ಆ ಪೀರಿಯಡ್ ಆದ ತಕ್ಷಣ ನೀವು ಅವ್ರು ಕೊಟ್ಟಿರುವಂತ ದುಡ್ಡನ್ನ, ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ರಿಟರ್ನ್ ಮಾಡ್ಬೇಕಾಗತ್ತೆ. ಸೊ ರಿಡೀಮ್ ಮಾಡ್ಬೇಕಾಗತ್ತೆ. ಆದ್ರೆ ಈಕ್ವಿಟಿ ಶೇರ್ಸ್ ಅಲ್ಲಿ ಆಗಾಗಲ್ಲ. ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಕಂಪನಿ ವೈಂಡ್ ಅಪ್ ಆಗೋವರೆಗೂ, ಲಿಕ್ವಿಡೇಟ್ ಆಗೋವರೆಗೂ ಈ ಅಮೌಂಟ್ ಅನ್ನ ರಿಟರ್ನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಪೀರಿಯಡ್ ಆಫ್ ಫೈನಾನ್ಸ್ ಅಂದ್ರೆ ಎಷ್ಟು ಪೀರಿಯಡ್ ವರೆಗೂ ನಿಮ್ಗೆ ಈ ಫಂಡ್ಸ್ ಬೇಕಾಗತ್ತೆ ಅನ್ನೋದರ ಮೇಲೂ ಕೂಡ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಪೆಂಡ್ ಆಗತ್ತೆ. Then the next one is taxation policy. Yes, this is again a very important part here. ಯಾಕಂತಂದ್ರೆ ಕಂಪನಿ takes risk because it wants to maximize its profits. It wants to earn the profit. Earn ಮಾಡಿರೋ ಪ್ರಾಫಿಟ್ ಎಲ್ಲ ಟ್ಯಾಕ್ಸ್ ಕಟ್ಟೋದ್ರಲ್ಲೇ ಹೋಗ್ಬಿಟ್ರೆ then what will remain in the hands of the company. ಸೊ ಹಾಗಾಗಿ ಪ್ರತಿಯೊಂದನ್ನ ಫೈನಾನ್ಸ್ ಪಾರ್ಟ್ ಅಲ್ಲಿ ನಾವು ಪ್ಲಾನ್ ಮಾಡುವಾಗ ಟ್ಯಾಕ್ಸೇಷನ್ ಪಾಲಿಸಿನ ಕನ್ಸಿಡರ್ ಮಾಡ್ಲೇಬೇಕಾಗತ್ತೆ. ಹಾಗಾಗಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ಡಿಸೈಡ್ ಮಾಡುವಾಗ್ಲೂ ಕೂಡ ಈ ಟ್ಯಾಕ್ಸೇಷನ್ ಪಾಲಿಸಿನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. So if you are issuing or if you are taking up debt capital, ಅಲ್ಲಿ ನೀವು ಇಂಟ್ರೆಸ್ಟ್ ಪೇ ಮಾಡ್ತಿರೋದ್ರ ಮೇಲೆ ನೀವು ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗತ್ತೆ. ಆದ್ರೆ ಅದೇ ನೀವೇನಾದ್ರೂ ಈಕ್ವಿಟಿನ ತಗೊಂಡ್ರೆ ಯು ಹ್ಯಾವ್ ಟು ಪೇ ಟ್ಯಾಕ್ಸ್ ಆನ್ ದಿ ಅರ್ನಿಂಗ್ಸ್ ಬಿಫೋರ್ ಗಿವಿಂಗ್ ಎನಿ ಡಿವಿಡೆಂಡ್ ಟು ದಿ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ದೇರ್ ಇಸ್ ಡಿಫರೆನ್ಸ್ ಇನ್ ಟ್ಯಾಕ್ಸ್ ಪಾಲಿಸಿ ಇನ್ ಕೇಸ್ ಆಫ್ ಡೆಟ್ ಕ್ಯಾಪಿಟಲ್ ಅಂಡ್ ಇನ್ ಕೇಸ್ ಆಫ್ ಓನರ್ಶಿಪ್ ಕ್ಯಾಪಿಟಲ್. So whether you can take up this, that will decide the capital structure. So ನಿಮ್ಗೆ ಈ earnings ಮೇಲೆ, ಇಷ್ಟು earnings ಮೇಲೆ ಟ್ಯಾಕ್ಸ್ ಕಟ್ಟೋದು ಇಷ್ಟ ಇಲ್ಲ, you want some exemption ಅಂದಾಗ you have to go for debt capital. If you issue ownership capital, then you have to pay tax on entire earnings. ಯಾಕಂತಂದ್ರೆ ಒಂದ್ಸತಿ ನೀವು ಡಿವಿಡೆಂಟ್ ಅಂತ ಹೇಳಿ ಶೇರ್ ಹೋಲ್ಡರ್ಸ್ ಕೊಟ್ರೆ ಆ ಡಿವಿಡೆಂಟ್ ಶೇರ್ ಹೋಲ್ಡರ್ಸ್ಗೆ ಮತ್ತೆ ಅವ್ರು ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಲ್ಲ, ಬಿಕಾಸ್ ಇಟ್ ಇಸ್ ಆಲ್ರೆಡಿ ಬೀನ್ ಪೇಡ್ ಬೈ ದಿ ಕಂಪನಿ. ಆದ್ರೆ ನೀವ್ ಅದೇ ಡೆಟ್ ಕ್ಯಾಪಿಟಲ್ ಮೇಲೆ ಡಿಪೆಂಡ್ ಆಯ್ದ್ರಿ ಅಂತಂದ್ರೆ ನೀವೇನ್ ಆ ಇಂಟ್ರೆಸ್ಟ್ ಅಮೌಂಟ್ ಕಟ್ತೀರಿ, ಆ ಅಮೌಂಟ್ ಅನ್ನ ರಿಪೇ ಮಾಡ್ತೀರಿ, ಅದರ ಮೇಲೆ ನೀವು ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನ ಕ್ಲೇಮ್ ಮಾಡಬಹುದು. ಸೊ ಟ್ಯಾಕ್ಸ್ ಬೆನಿಫಿಟ್ ಇಲ್ಲಿ ಸಿಗತ್ತೆ. ಸೊ ಈ ಪಾಯಿಂಟ್ ಅನ್ನು ಕೂಡ ನೀವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ಡಿಸೈನ್ ಮಾಡುವಾಗ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಓಕೆ, ಸೊ ದೀಸ್ ಆರ್ ದಿ ವೇರಿಯಸ್ ಫ್ಯಾಕ್ಟರ್ಸ್ ದಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಬಿಫೋರ್ determining the capital structure. Okay, so here the very important one what we have to consider here is what is the main intention of the management. So company main uddesha enide, whether you have to take, whether it is to depend on the equity shareholders or to go for debt capital. So debt capital ಮೇಲೆ ಡಿಪೆಂಡ್ ಆದ್ರಿ ಅಂತಂದ್ರೆ ಅಲ್ಲಿ ಅಡ್ವಾಂಟೇಜಸ್ ಗಳು ಇದೆ, ಡಿಸ್ಅಡ್ವಾಂಟೇಜಸ್ ಗಳು ಕೂಡ ಇದೆ. ಹಾಗೆ even on the ownership capital there are advantages, there are disadvantages also. So the company the management has to decide on all these factors. It has to consider all these factors and then decide which long-term securities are to be included in the capital structure. Okay, so these all factors will influence the capital structure of the company. So in the next session, we will take up the next topic, that is leverage,
and continue our discussion. Thank you.